ಮಧು ಬಂಗಾರಪ್ಪ ಶಾಸಕನಾದ್ರೆ ಕಾವಿ ಬಟ್ಟೆ ತೆಗೆಸ್ತೇನೆ ಅಂತ ಸ್ವಾಮೀಜಿ ಆಕ್ರೋಶ. ನಾಡಗೀತೆ ಏಕರೂಪತೆ ಮಧ್ಯಪ್ರವೇಶಕ್ಕೆ ಸುಪ್ರೀಂ ನಕಾರ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮುಂದೆ ಮಧು ಬಂಗಾರಪ್ಪ ಶಾಸಕನಾದ್ರೆ ಕಾವಿ ಬಟ್ಟೆ ತ್ಯಜಿಸ್ತೇನೆ ಅಂತ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ಸೊರಬ ಕ್ಷೇತ್ರದಲ್ಲಿ ಮಧು ವಿರುದ್ಧ ನಾನೇ ಸ್ಪರ್ಧೆ ಮಾಡ್ತೇನೆ ಅಂತ ಸ್ವಾಮೀಜಿ ಸವಾಲು ಹಾಕಿದ್ದಾರೆ. ನಾರಾಯಣಗುರು ಜಯಂತಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಇದ್ದ ತನ್ನ ಹೆಸರನ್ನ ಮಧು ತೆಗೆದು ಹಾಕಿದ್ದಾರೆ. ಮಧು ಬಂಗಾರಪ್ಪ ಆಹ್ವಾನ ಪತ್ರಿಕೆಯಿಂದ ನನ್ನ ಹೆಸರು ತೆಗೆಸಿರಬಹುದು, ಆದರೆ ಈಡಿಗ ಸಮುದಾಯದವರ ಹೃದಯದಿಂದ ಕಿತ್ತು ಹಾಕೋದಕ್ಕೆ ಆಗಲ್ಲ ಅಂತ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ನಾಡಗೀತೆ ದಾಟಿ ಮತ್ತು ಅವಧಿ ನಿಗದಿ ವಿಚಾರವಾಗಿ ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ BV ನಾಗರತ್ನ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ನಾಡಗೀತೆಯಲ್ಲಿ ಏಕರೂಪತೆ ಇರಬೇಕು, ಸಮಯ ಮತ್ತು ರಾಗದಲ್ಲಿ ಏಕರೂಪತೆ ಇರಬೇಕು. ಈ ಹಿನ್ನೆಲೆ ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಬೆಂಗಳೂರು ಭೇಟಿ ರದ್ದುಗೊಂಡಿದೆ. ನಾಳೆ ಸಂಜೆ ಬೆಂಗಳೂರಿಗೆ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ರಾಧಾಕೃಷ್ಣ ಹೆಗಡೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ವಿಧಾನಸೌಧದಲ್ಲಿ ಸಮಾರಂಭ ನಿಗದಿಯಾಗಿತ್ತು. ಆದರೆ ಉಪರಾಷ್ಟ್ರಪತಿ ಭೇಟಿ ದಿಢೀರ್ ಅಂತ ರದ್ದಾಗಿದೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಬೆಂಗಳೂರಿನ ಸಚಿವ ಜಮೀರ್ ಅಹ್ಮದ್ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಸಚಿವ ಜಮೀರ್ ಮತ್ತು ಯತೀಂದ್ರ ಸಿದ್ದರಾಮಯ್ಯರ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಸದ್ಯಕ್ಕೆ ಬೇಡ ಅಂತ ದರ್ಶನ್ ಪರ ವಕೀಲರ ಮನವಿ. ಪ್ರದೋಷ್ ವಿಚಾರಣೆ ಶೀಘ್ರ ನಡೆಸುವಂತೆ ಹಿರಿಯ ವಕೀಲರ ಮನವಿ. ಈದ್ ಗಲಾಟೆ ಬಗ್ಗೆ ಸ್ಪಷ್ಟನೆ ನೀಡಿದ ಪೊಲೀಸ್ ಇಲಾಖೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ 59ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ SPP ಪ್ರಸನ್ನಕುಮಾರ್ ಅನುಮತಿ ಕೋರಿದ್ರು. ಆದರೆ SPP ಮನವಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಫಿ ಸಾಕ್ಷ್ಯ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬೇಕಾಗಿದೆ. ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಸದ್ಯಕ್ಕೆ ಬೇಡ ಅಂತ ಮನವಿ ಮಾಡಿದ್ದಾರೆ. ಇತ್ತ ಮಾಫಿ ಸಾಕ್ಷಿ ಪ್ರದೋಷ್ ಶೀಘ್ರ ವಿಚಾರಣೆಗೆ ಹಿರಿಯ ವಕೀಲ K ದಿವಾಕರ್ ಮನವಿ ಮಾಡಿದ್ದಾರೆ. ಪ್ರದೋಷ್ ತೀವ್ರ ಒತ್ತಡದಲ್ಲಿ ಇರುವುದರಿಂದ ಬೇಗನೆ ಸಾಕ್ಷ್ಯ ವಿಚಾರಣೆಯಾಗಲಿ. ಸಹ ಆರೋಪಿಗಳಿಗೂ ಪಾಟಿ ಸವಾಲಿನ ಅವಕಾಶ ದೊರೆಯಲಿದೆ. ಅವರಿಗೆ ಪ್ರದೋಷ್ ಸಾಕ್ಷ್ಯ ವಿಚಾರಣೆ ಮುಂದೂಡಿಕೆಗೆ ಕೇಳುವ ಹಕ್ಕಿಲ್ಲ. ಹೀಗಾಗಿ ಆದಷ್ಟು ಬೇಗ ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ ಮನವಿ ಮಾಡಿದ್ದಾರೆ. ಇವತ್ತು ಸಹ ಕೋರ್ಟ್ನಲ್ಲಿ 19ನೇ ಸಾಕ್ಷಿಯ ಸಾಕ್ಷ್ಯ ವಿಚಾರಣೆ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ನಡೆದ ಗಲಾಟೆ ಬಗ್ಗೆ ಬೆಂಗಳೂರು ದಕ್ಷಿಣ ಪೊಲೀಸ್ ವಿಭಾಗದಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆಗೆ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಪೊಲೀಸರು ಮೆರವಣಿಗೆಯನ್ನು ಶಾಂತಿಯುತವಾಗಿ ಕರೆತಂದಿದ್ರು. ಆದರೆ KR ರಸ್ತೆಯಲ್ಲಿ ಗರಡಿ ಅಪಾರ್ಟ್ಮೆಂಟ್ ಮುಂದೆ ಮೆರವಣಿಗೆ ಬರುವಷ್ಟರಲ್ಲಿ ಮುಸ್ಲಿಂ ಸಮುದಾಯದವರು ತಮ್ಮ ಘೋಷಣೆ ಕೂಗಿಕೊಂಡು ಸಾಗ್ತಾ ಇದ್ರು. ಈ ವೇಳೆ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಹಳ್ಳಿ ಹಾಗೂ ಸಂಘಟನೆಯ ಇತರರು ಕೇಸರಿ ಧ್ವಜ ಹಿಡಿದು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ರು. ಈ ವೇಳೆ ಮುಸ್ಲಿಂ ಹುಡುಗರಿಂದ ಮುರಳಿ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಣ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ರೂವಾರಿ ರವೀಂದ್ರ ಕುಮಾರ್ನನ್ನ ಬಂಧಿಸಲಾಗಿದೆ. ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ ರವೀಂದ್ರ ಕುಮಾರ್ ಮಂತ್ರಾಲಯ ಮತ್ತು ತಮಿಳುನಾಡಿನ ಕೆಲ ದೇವಸ್ಥಾನಗಳಲ್ಲಿ ವಾಸ್ತವ್ಯ ಹೂಡಿದ್ದ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೊರಟಿದ್ದ ರವೀಂದ್ರ ಕುಮಾರ್ನನ್ನ ಚಿತ್ರದುರ್ಗ ಸಮೀಪ ಕೊಪ್ಪಳ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೊಬೈಲ್ ಇಲ್ಲದಿದ್ದರೂ ಪೊಲೀಸರ ಕೈಗೆ ಆರೋಪಿ ಸಿಕ್ಕಿಬಿದ್ದಿದ್ದು, ನಿವೇಶನ ನೀಡುವ ವಿಚಾರವಾಗಿ 8,43,00,000 ರೂಪಾಯಿ ವಂಚನೆ ಮಾಡಿದ್ದ. ದೂರು ದಾಖಲಾಗ್ತಾ ಇದ್ದಂತೆ ದೇವಸ್ಥಾನ ಸುತ್ತಾಡಿದ್ದ. ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಮುಂದುವರೆದಿದ್ದು, ಉತ್ತರ ಮತ್ತು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿನ್ನೆ ಕಾರ್ಯಾಚರಣೆ ನಡೆಯಿತು. ವಿದ್ಯಾರಣ್ಯಪುರ, ಸರ್ವಜ್ಞ ನಗರ, ಯಲಹಂಕ ಹಾಗೂ ಸರ್ಜಾಪುರ ವಿಭಾಗದಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಮಾಡಲಾಯಿತು. ಉತ್ತರ ಪಾಲಿಕೆಯಲ್ಲಿ 1300 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಜುಲೈ 1ರಿಂದ ಆಗಸ್ಟ್ 27ರವರೆಗೆ ನಡೆದಿರುವ ಒತ್ತುವರಿ ತೆರವು ಮಾಡಿದ್ರು. ನಿನ್ನೆ ಒಂದೇ ದಿನ 3.05 ಕಿಲೋಮೀಟರ್ ಫುಟ್ಪಾತ್, 7 ಅಂಗಡಿ, 5 ತಳ್ಳುವ ಗಾಡಿ, 43 ಕ್ಯಾನೋಪಿ ತೆರವು ಮಾಡಲಾಗಿದೆ.
ಮಂಡ್ಯದ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲೂ ಲಕ್ಷಾಂತರ ರೂಪಾಯಿ ಪತ್ತೆಯಾಗಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶ್ರೀರಂಗಪಟ್ಟಣ ನಿವಾಸಿ ಸಾವಿತ್ರಮ್ಮಳ ಮನೆಯನ್ನ ಸ್ವಯಂ ಸೇವಕರು ಸ್ವಚ್ಛತೆ ಮಾಡಿದ್ರು. ಈ ವೇಳೆ ಮನೆಯಲ್ಲಿ ಚೀಲದಲ್ಲಿ ಇದ್ದ ಚಿಲ್ಲರೆ ಹಣವನ್ನ ಎಣಿಸಿದಾಗ 3.5 ಲಕ್ಷ ರೂಪಾಯಿ ಹಣ ಇರೋದು ಪತ್ತೆಯಾಗಿದೆ. ಜ್ಯೋತಿಷಿ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇತ್ತು. ಮಂತ್ರಾಲಯದಲ್ಲಿ ರಾಯರ 355ನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಚಾಲನೆ ನೀಡಿದ್ದಾರೆ. ಶ್ರೀಮಠದ ಮುಂಭಾಗದಲ್ಲಿ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಪೂಜಾ ಕೈಂಕರ್ಯ ನಡೆಯಿತು. ಗೋಪೂಜೆ, ಅಶ್ವಪೂಜೆಯನ್ನ ಶ್ರೀಗಳು ನೆರವೇರಿಸಿದ್ರು. ಬಳಿಕ ಶ್ರೀಮಠದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ರು.